ಹಲೋ ಗೈಸ್, ನಿನ್ನೆ ಬಿಗ್ ಬಾಸ್ ನೋಡಿದ್ರಾ? ಎಲ್ಲರೂ ನಮ್ಮ ಮಾಳು ಅಣ್ಣಂಗೆ ಕಳಪೆ ಕೊಟ್ರೆ ನಮ್ಗೆ ಇಲ್ಲಿ ಉತ್ತಮ ಕೊಡ್ತಾನೆ. ಗಿಲ್ಲಿ ಥಾಟ್ ಯೋಚನೆ ಮಾಡಿ, ಗಿಲ್ಲಿ ಯೋಚನೆ ಮಾಡಿರೋ ರೀತಿ ಯೋಚನೆ ಮಾಡಿ, ಕರೆಕ್ಟಾಗಿ ಹೇಳೋನೆ ಎಲ್ಲರಿಗೂ. ಕಳಪೆಗೂ ಕರೆಕ್ಟಾಗಿ ಹೇಳ್ದ ರಾಶಿಕ್ ಅವ್ರಿಗೆ. ಅವ್ರ ಗೇಮ್ನ ನೀವು ಬಿಡ್ಕೊಡ್ಬಾರ್ದಾಗಿತ್ತು, ನಿಮ್ಮ ಆಟ ನೀವು ಆಡಬೇಕಾಗಿತ್ತು ಅಂತ ಕರೆಕ್ಟಾಗಿ ಹೇಳ್ದ. ರಾಶಿಕ್ ಅವ್ರಿಗೆ ಅರ್ಥ ಆಗಿದ್ರೆ ಮುಂದಿನ ವಾರ ಚೆನ್ನಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಮಾಳುಗೂ ಅಷ್ಟೇ ಕರೆಕ್ಟಾಗಿ ಹೇಳ್ದ. ನೀವು ಉತ್ತಮ ಕೊಟ್ಟಿರೋ ಫಸ್ಟ್ನೇ ದಿನ ನನಗೆ ಕನ್ಫ್ಯೂಸ್ ಆಯಿತು. ಅವ್ರಿಗೆ ಎಲ್ಲ ಸುರಿದಿದ್ದು, ಕಸ ಸುರಿದಿದ್ದು, ಸಗಣಿ ಸುರಿದಿದ್ದೆಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಅನಿಸ್ಬಿಡ್ತು ಅಂತ ಹೇಳ್ದ. ನೀವು ನಮಗೂ ಹಂಗೆ ಅನಿಸಿದ್ದು. ಏನಂದರೆ ಅವ್ನು ಹೇಳಿದ ಪ್ರಕಾರ ಏನಂದರೆ ಅವರು ಸೇವ್ ಆಗೋಕ್ಕೋಸ್ಕರ ಆಡ್ತಾ ಇಲ್ಲ, ಬೇರೆಯವರು ನಾಮಿನೇಷನ್ ಆಗೋಕ್ಕೋಸ್ಕರ ಆಡ್ತಾವ್ರೆ. ಕರೆಕ್ಟಾಗಿ ಹೇಳೋದು ಗಿಲ್ಲಿ. ನೀವು ಬೇಕಾದ್ರೆ ನನಗೆ ಈಗ ಗಿಲ್ಲಿ ಬಕೆಟ್ ನೀನು ಅಂತ ಕಮೆಂಟ್ ಬೇಕಾದ್ರೂ ಹಾಕಿ, ನನಗೇನು ತೊಂದರೆ ಇಲ್ಲ. ಬಟ್ ಕರೆಕ್ಟಾಗಿ ಹೇಳೋದು ತಾನೇ ಅವನು. ಅವ್ನು ಯೋಚನೆ ಮಾಡೋ ರೀತಿ ನೀವು ಹೇಳ್ತೀರ. ಟಾಸ್ಕ್ ಆಡಲಿಲ್ಲ ಅಂದರೆ ಅವ್ನು ಗಿಲ್ಲಿ ಏನು ಎಲ್ಲ ಕಮೆಂಟ್ ಹಾಕ್ತೀರ ನೆಗೆಟಿವ್ ಆಗಿ ಗಿಲ್ಲಿಗೆ. ಅವ್ನು ಟಾಸ್ಕ್ ಆಡೋದಲ್ಲ ಗುರು, ಬರೀ ಕಾಮಿಡಿ ಮಾಡ್ತಾನೆ ಅದು ಇದು ಅಂತ. ಅವ್ನು ಯೋಚನೆ ಮಾಡೋ ರೀತಿ ನೋಡಿದ್ರೆ ಕಾಮಿಡಿ ಜೊತೆ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡವನೇ ಅವನು. ಎಲ್ಲರೂ ಹೆಂಗೆ ಆಡ್ತಾವ್ರೆ ಅಂತ ಎಲ್ಲ ಗಮನಿಸ್ತಾನೆ ಅವನು. ಅವ್ನಿಗೆ ಅಷ್ಟಿಲ್ದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲ್ಲ, ಒಂದು ಕಂಟೆಂಟ್ ಮಾಡಲ್ಲ ಹೊರಗಡೆ. ಅಷ್ಟೊಂದು ಅವನೇನಂದರೆ ಪಟ್ಟ ಸ್ಪಾಂಟೇನಿಟಿ ಚೆನ್ನಾಗೈತೆ. ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಒಬ್ರು ಮನಸ್ಸನ್ನ. ನೀವು ನೆಗೆಟಿವ್ ಕಮೆಂಟ್ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡಿ. ಆಮೇಲೆ ಗಿಲ್ಲಿ ಜೊತೆ ಅಲ್ಲಿರೋರ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಮನಸ್ಸಿನ ಭಾವನೆ ನಿಮ್ಮದು, ನೀವು ಯಾರಿಗಾರು ಸಪೋರ್ಟ್ ಮಾಡಿ. ಒಟ್ಟಿನಲ್ಲಿ ಬಿಗ್ ಬಾಸ್ ಚೆನ್ನಾಗಾಗಲಿ ಅಷ್ಟೇ. ಸುಮ್ಮನೆ ಫ್ಲಾಪ್ ಆಗೋದು ಬೇಡ. ಬಿಗ್ ಬಾಸು TRP ಚೆನ್ನಾಗಿ ಬರಲಿ. ಥ್ಯಾಂಕ್ ಯು ಗೈಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಹುಷಾರಿಲ್ಲ ಅಂದರೂ ಮಾತಾಡ್ತಾ ಇದ್ದೀನಿ, ಗಂಟ್ಲೊಂದು ಸ್ವಲ್ಪ ಹೋಗ್ಬಿಟ್ಟೈತೆ. ಥ್ಯಾಂಕ್ ಯು, ಬಾಯ್ ಬಾಯ್.